ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹಣ್ಮಂದೇಶ್. ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ, ದಾಳಿ ಪ್ರತಿದಾಳಿಗಳು ನಡೆಯುತ್ತಿವೆ. ಎರಡೂ ದೇಶಗಳಲ್ಲಿ ಕೂಡ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನ ಸ್ಥಿತಿ ದಿನ ಹೋದಂತೆ ಜಾಸ್ತಿಯೇ ಆಗುತ್ತಿದೆ. ಈ ದಾಳಿ ಮಧ್ಯೆ ಇಸ್ರೇಲ್ನ ವಾಯುಪಡೆ ಇರಾನ್ನ ಸ್ಟೇಟ್ ಟೆಲಿವಿಷನ್ ಸ್ಟುಡಿಯೋದ ಮೇಲೆ ದಾಳಿ ನಡೆಸಿದೆ. ಈ ದಾಳಿಯು ಟಿವಿಯ ಲೈವ್ ಪ್ರಸಾರದ ಸಮಯದಲ್ಲಿ ನಡೆದಿತ್ತು. ಆ ಭಯಾನಕ ಕ್ಷಣ ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಸೋಮವಾರ ಅಂದರೆ ಜೂನ್ 16, 2025 ಬೆಳಗ್ಗೆ ಇರಾನ್ನ ಸ್ಟೇಟ್ ಟೆಲಿವಿಷನ್ ಚಾನೆಲ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಬ್ರಾಡ್ಕಾಸ್ಟಿಂಗ್ ತನ್ನ ಲೈವ್ ಪ್ರಸಾರವನ್ನು ನಡೆಸುತ್ತಿತ್ತು. ಈ ವೇಳೆ ಸ್ಟುಡಿಯೋದ ಮೇಲೆ ಕ್ಷಿಪಣಿ ದಾಳಿ ನಡೆಯಿತು. ಪ್ರಸಾರದ ವೇಳೆ ಸ್ಟುಡಿಯೋದಲ್ಲಿ ಧೂಳು ತುಂಬಿಕೊಂಡಿತ್ತು ಮತ್ತು ಜೋರಾದ ಸ್ಫೋಟದ ಶಬ್ದ ಕೂಡ ಕೇಳಿಸಿತ್ತು. ಈ ಸಂದರ್ಭದಲ್ಲಿ ಟಿವಿ ನಿರೂಪಕಿ ತಕ್ಷಣವೇ ಸ್ಟುಡಿಯೋದಿಂದ ಓಡಿ ಹೋಗಿ ಸುರಕ್ಷಿತ ಸ್ಥಳಕ್ಕೆ ತೆರಳಿದರು. ದಾಳಿಯಿಂದ ಸ್ಟುಡಿಯೋದ ಒಂದು ಭಾಗ ಹಾನಿಗೊಳಗಾಗಿದೆ ಮತ್ತು ಪ್ರಸಾರವು ತಕ್ಷಣವೇ ನಿಲ್ಲಿಸಲಾಗಿದೆ ಅಂತ ವರದಿಯಾಗಿದೆ. ದಾಳಿಗೂ 1 ಗಂಟೆ ಮೊದಲು ಇಸ್ರೇಲ್ನ ಸೇನೆ ಇರಾನ್ನ ತೆಹರಾನ್ನ ಜಿಲ್ಲೆ 3ರಲ್ಲಿರುವಂತಹ ನಾಗರಿಕರಿಗೆ ಖಾಲಿ ಮಾಡುವಂತೆ ಎಚ್ಚರಿಕೆಯನ್ನು ನೀಡಿತ್ತು. ಈ ಪ್ರದೇಶದಲ್ಲಿ IRIB ಸ್ಟುಡಿಯೋ ಜೊತೆಗೆ ರಾಷ್ಟ್ರೀಯ ಪೊಲೀಸ್ ಕೇಂದ್ರ, 3 ದೊಡ್ಡ ಆಸ್ಪತ್ರೆಗಳು ಮತ್ತು ಇರಾನ್ನ ರೆವಲ್ಯೂಷನರಿ ಗಾರ್ಡ್ಗೆ ಸಂಬಂಧಿಸಿದ ಒಂದು ಆಸ್ಪತ್ರೆ ಕೂಡ ಇತ್ತು. ಇದೇ ಕಾರಣದಿಂದ ಇಸ್ರೇಲ್ ಇರಾನ್ಗೆ ಖಡಕ್ ಎಚ್ಚರಿಕೆಯನ್ನ ನೀಡಿತ್ತು. ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಜೂನ್ 13, 2025 ಆರಂಭವಾಗಿತ್ತು. ಇಸ್ರೇಲ್ ಇರಾನ್ನ ಪರಮಾಣು ಮತ್ತು ಕ್ಷಿಪಣಿ ಸೌಲಭ್ಯಗಳ ಮೇಲೆ ದಾಳಿಯನ್ನು ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಇಸ್ರೇಲ್ನ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸಿತ್ತು. ಈ ಸಂಘರ್ಷದಿಂದಾಗಿ ಇರಾನ್ನಲ್ಲಿ 224ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅಂತ ಇರಾನ್ನ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇನ್ನು ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು, ನಾವು ಇರಾನ್ನ ಜನರ ವಿರುದ್ಧವಲ್ಲ, ಆಡಳಿತದ ವಿರುದ್ಧ ಹೋರಾಡುತ್ತಿದ್ದೇವೆ ಅಂತ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಆಡಳಿತದ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಅಲ್ಲಿ ಪ್ರಾಣವನ್ನ ತೆತ್ತಬೇಕಾದವರು ಅಲ್ಲಿರುವಂತಹ ಅಮಾಯಕರು. ಅದಕ್ಕಾಗಿ ಯುದ್ಧವನ್ನ ಕೈಬಿಟ್ಟು ಶಾಂತಿ ಮಂತ್ರವನ್ನ ಜಪಿಸಿದ್ರೆ ಎರಡೂ ದೇಶಗಳು ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.